ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಕಾಲು ನೋವಿದೆ, ಹೇಳಿದ್ನಲ್ವ, ಹಿಂದಿನ ಬ್ಲಾಗಲ್ಲೇ ಹೇಳಿದ್ನಲ್ವ, ಹಿಡ್ಕೊಬಿಡ್ತು ಅಂತ. ನೈಟ್ ನೆನ್ನೆ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದೆ ನಮ್ಮ ಯಜಮಾನ್ರು. ಹೋದೆ, ಏನಿಲ್ಲ, ಉಳುಕ್ದಂಗಿದೆ, ಸರಿ ಹೋಗುತ್ತೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಒಂಚೂರು ಕಮ್ಮಿ ಆಗಿದೆ, ಪರವಾಗಿಲ್ಲ, ಏನು ಅಷ್ಟೊಂದು ನೋವೇನಿಲ್ಲ. ಬಟ್ ಇನ್ನೂ ಒಂಚೂರು ಲೈಟಾಗಿದೆ. ನೆನ್ನೆ ಕ್ಲೀನ್ ಮಾಡಬೇಕಾಗಿತ್ತು, ಸ್ವಲ್ಪ ಪಾತ್ರೆಗಳೆಲ್ಲ ತೊಳಿಬೇಕಾಗಿತ್ತು. ಕಾಲು ನೋವು ಇದ್ದಿದ್ದರಿಂದ ನೆನ್ನೆ ಸ್ಕಿಪ್ ಮಾಡಿದೆ. ಗುರುವಾರ ನೆನ್ನೆ ಮಾಡೋಕ್ಕಾಗಲಿಲ್ಲ. ನೆನ್ನೆ ಫುಲ್ಲು ಸ್ವಲ್ಪ ರೆಸ್ಟ್ ಮಾಡಿದೆ ಅಂತ ಅಂದ್ಕೊತೀನಿ. ಏನು ಕೆಲಸ ಮಾಡೋದಕ್ಕಾಗಲೇ ಇಲ್ಲ ನೆನ್ನೆ. ಇವತ್ತು ಬಂದ್ಬಿಟ್ಟು ಶುಕ್ರವಾರ, ಇವತ್ತು ಏಕಾದಶಿ, ಪೂಜೆ ಎಲ್ಲ ಮುಗೀತು ಬೆಳಿಗ್ಗೆ. ಹಾಗೆ ಇವತ್ತು ಉಪವಾಸ ಕೂಡ ಇದ್ದೀನಿ. ಬಟ್ ಹಬ್ಬ ಹತ್ರದಲ್ಲೇ ಇದೆ ಅಲ್ವಾ, ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮೊನ್ನೆನೇ ಮಾಡಬೇಕಾಗಿತ್ತು, ಆಗಲಿಲ್ಲ. ಹಾಗಾಗಿ ಇವತ್ತು ಇದು ಏನಿದೆ ಪೋರ್ಷನ್ದು, ಒಂದು 2 ಸ್ಟೀಲ್ ಡಬ್ಬಗಳು ಮಾತ್ರ ಫಸ್ಟ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ಗ್ಲಾಸಸ್ನ ನಾನು ಇಲ್ಲೇ ವಾಶ್ ಮಾಡ್ಕೊತೀನಿ. ಅಂದರೆ ಕೆಲವೊಂದು ಯಾವುದಾದ್ರು ಖಾಲಿ ಆಗಿದೆ, ಅವು ಮಾತ್ರ ವಾಶ್ ಮಾಡ್ಕೊತೀನಿ, ಇನ್ನೊಂದು ನನಗೆ ಒರೆಸಿಡ್ತೀನಿ. ಮತ್ತು ಈ ಕಡೆ ಪೋರ್ಷನ್ ಇಷ್ಟೇ ಕ್ಲೀನಿಂಗು, ಇವತ್ತಿನೇನಿಲ್ಲ, ಇಷ್ಟು ಮಾತ್ರ ಇವತ್ತು ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು. ಈ ಸ್ಟೀಲ್ ಡಬ್ಬಗಳೆಲ್ಲ ಆಚೆ ಹೋಗಿ ತೊಳೆಯೋಣ ಡಬ್ಬಲ್ ಹಾಕ್ಕೊಂಡು ಅಂತ. ಇಲ್ಲಿ ನಿಂತ್ಕೊಂಡು ಆಗಲ್ಲ. ಆಚೆ ಅಂದರೆ ಬಿಸಿಲು ಚೆನ್ನಾಗಿದೆ, ಚಾಪೆಗೆ ಹಾಕ್ಬಿಟ್ಟು ಒಣಗಾಕಿದ್ರೆ ಬೇಗ ಆರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಇಷ್ಟು ವಾಶ್ ಮಾಡಿಷ್ಟೇ. ನಮ್ಮ ಕಿಚನಲ್ಲಿ ಜಾಸ್ತಿ ಪಾತ್ರೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಇಷ್ಟೇ ಡಬ್ಬಗಳು. ಇದು ಬಿಟ್ಟರೆ ಎಲ್ಲ ಕ್ಯಾಬಿನೆಟ್ಸಲ್ಲಿ ಇದೆ. ಇದನ್ನು ನಾನು ಒರೆಸ್ಕೊಂಡು ಹಾಗೆ ಜೋಡಿಸ್ಕೊತೀನಿ ಅಷ್ಟೇ. ಯಾಕಂದರೆ ಡೈಲಿ ಯೂಸ್ ಮಾಡೋದ್ರಿಂದ ಡೈಲಿ ವಾಶ್ ಮಾಡಿಡ್ತೀವಿ. ಇವಾಗ ವಾಶ್ ಮಾಡಿದ್ರು ಮತ್ತೆ ನಾಳೆ ವಾಶ್ ಮಾಡ್ತಾನೆ ಇರ್ತೀವಲ್ಲ, ಇದೆಲ್ಲ ಏನು ನಾನು ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಈ ಅಕ್ಕಿ ಡಬ್ಬ ಎಲ್ಲ ಅಕ್ಕಿ ಫಿಲ್ ಮಾಡಿದಾಗಲೇ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಒರೆಸ್ಕೊಳೋದಿದೆ. ಫಸ್ಟ್ ಇದು ವಾಶ್ ಮಾಡಿ ಈ 3 ಸ್ಟೆಪ್ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಓಕೆ, ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಹೇಗೆ ನಡೆಯುತ್ತೆ ನನ್ನ ಕ್ಲೀನಿಂಗ್ ರೂಟೀನ್ ಇವತ್ತಿನ ಡೇ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಇದ್ದರೆ ನನ್ನ ವೀಡಿಯೋ ನೋಡೋದಕ್ಕೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಫಸ್ಟ್ ಇದನ್ನೆಲ್ಲ ತೆಗೆದುಬಿಡ್ತೀನಿ. ಏನೇನಿದೆ ಒಳಗಡೆ ಗೊತ್ತಿಲ್ಲ, ಯಾಕಂದರೆ ಸ್ಟೀಲ್ ಡಬ್ಬದಲ್ಲೆಲ್ಲ ನಾನು ಎಕ್ಸ್ಟ್ರಾಸೇ ಇರೋದು. ಮೇಲೆ ಡಬ್ಬದಲ್ಲಿ ಮಾತ್ರ ಎಲ್ಲ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಆ ಥರ ಇರ್ತೀನಿ. ಗೊತ್ತಿದೆ ನಿಮಗೆ. ಓಕೆ, ಬನ್ನಿ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಎನರ್ಜಿ ಬಂದಿದೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು. ಉಪವಾಸ ಬೇರೆ ಇದ್ದೀನಿ, ಏನೂ ತಿಂದಿಲ್ಲ. ನೀರು ಕುಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಳೋದಷ್ಟೇ. ಓಕೆನಾ? ಬನ್ನಿ, ಯಾರೆಲ್ಲ ಇದ್ದೀರಾ ಉಪವಾಸ? ನಿನ್ನೆ ವಿಡಿಯೋ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಮಗೂ ಇರಬೇಕು ಅಂತ, ಇಷ್ಟ ಇದೆ, ಇರ್ಬೋದಾ ಎಲ್ಲ ಅಂತ ಆನ್ಸರ್ ಮಾಡಿದ್ದೀನಿ ಕಮೆಂಟಲ್ಲಿ. ಇಡೀ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಆರಾಮಾಗಿರಿ. ನಿಮ್ಮ ಬಾಡಿಗೂ ತುಂಬಾ ಒಳ್ಳೆಯದು. ನಿಮ್ಮ ಹೆಲ್ತ್ಗೋಸ್ಕರಾದರೂ ಇರಿ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ಏನಾದರೂ ಅಂದ್ಕೊಂಡಿದ್ದಾಗಬೇಕು ಅಂತಂದರೆ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಇರಿ, ಒಳ್ಳೆಯದಾಗುತ್ತೆ. ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನಾವು ಮನುಷ್ಯರಾಗಿ ಇನ್ನೇನು ಅಲ್ವಾ, ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಕೂಡ ಇದ್ದೀನಿ ಉಪವಾಸ. ಬೆಳಿಗ್ಗೆ ಪೂಜೆ ಎಲ್ಲ ಇದು, ತಿಂಡಿಗೆ ಶಾವಿಗೆ ಭಾತ್ ಮಾಡಿದ್ದೆ ಮಕ್ಕಳಿಗೆ. ಅವರು ತಿಂದರು, ಅವ್ರು ತಿನ್ನಿಸ್ದೆ. ಸ್ವಲ್ಪ ಅರ್ಧ ಬರ್ಧ ತಿಂದಿಕ್ಕಿದ್ರು, ತಿನ್ನಿಸಿ ಇಷ್ಟೊತ್ತಾಯಿತು. ಓಕೆ, ಬನ್ನಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಚೆ ಹೋಗಬೇಕು. ಆಚೆ ಟ್ರೈಪಾಡಲ್ಲಿ ಇಡೋದಕ್ಕಾಗಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ವ್ಲಾಗ್ ಮಾಡ್ಕೊತೀನಿ, ನೋಡೋಣ ಬನ್ನಿ. ಫೈನಲಿ ಈ ಕ್ಲೀನಿಂಗ್ ಕೆಲಸ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 3 ಡೇಸಿಂದ ಅಂದ್ಕೊಂಡಿದ್ದು ಈ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗೇ ಇರಲಿಲ್ಲ, ಅದು ಹಂಗೆ ಅಲ್ವಾ, ಏನಾದರೂ ಮಾಡಬೇಕು ಅಂತಂದರೆ ಟೈಮೇ ಸಿಗೋಲ್ಲ. ಇವತ್ತು ಅದೇನೇ ಆಗಲಿ, ಇವತ್ತು ಮುಗಿಸ್ಬಿಡೋಣ ಈ ಕ್ಲೀನಿಂಗ್ ಕೆಲಸ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಬೇಗನೆ ಪೂಜೆ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಮಾಡಿಟ್ಟು ಈ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕೆಲಸ ಆಗಲಿ ಬೆಳಗ್ಗೆ ಮುಗಿಸ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಬೇಕು, ಮಧ್ಯಾಹ್ನ ಅಷ್ಟರಲ್ಲಿ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಡ್ಬೇಕು. ಆವಾಗ ನಮಗೆ ಆರಾಮು. ಮತ್ತು ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಅಂತಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ, ತುಂಬ ಹೊತ್ತು ಹಿಡಿದ್ಬಿಡುತ್ತೆ. ಆದಷ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಬೆಟರ್ ಅಲ್ವಾ. ಹಾಗೆ ಬಿಸಿಲೆಲ್ಲ ಚೆನ್ನಾಗಿರುತ್ತೆ, ಬೇಗನೆ ಒಣ್ಕೊಂಡ್ಬಿಡುತ್ತೆ, ಮತ್ತು ರೀಫಿಲ್ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ತುಂಬಾ ಬಿಸಿಲು ಬಂದುಬಿಟ್ಟಿತ್ತು. ಒಂದು 10 ಗಂಟೆ ಆಗಿತ್ತು ನಾನು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ, 10:30 ಆಗಿರಬೇಕು.
ತುಂಬಾ ಬಿಸಿಲು ಬಂದಿತ್ತು ಅಷ್ಟೊತ್ತಿಗೆ. ನನ್ನ ಮಗನೂ ಕೂಡ ಚಾಪೆ ಎಲ್ಲ ಹಾಸೋಗಪ್ಪ ಅಲ್ಲಿ ಅಂತಂದು ಅವ್ನಿಗೆ ಹೇಳಿದ್ದೆ. ಆಗ್ತಿದ್ದ ನನ್ನ ಮಗಳು ನೋಡಿ ಅಷ್ಟು ಟ್ರೈಪೋಡಲ್ಲಿ ಇಟ್ಟೋಗಿದ್ದೆ ಒಳಕ್ಕೇನೋ ತೊಗೊಂಬರೋಕ್ಕೆ ಅಂತ. ಅಷ್ಟರಲ್ಲಿ ಅವಳು ಏನೇನೋ ಈ ಥರ ಶೇಕ್ ಮಾಡಿ ಇಟ್ಟಿದ್ಲು. ಅವ್ರ ಆಟಗಳು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಹತ್ರ ನೀಟಾಗಿ ಕುತ್ಕೊಳಲ್ಲ ನನ್ನ ಮಗಳಾಗಲಿ ನನ್ನ ಮಗಾಗಲಿ, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ನನ್ನ ಮಗ ನೋಡಿ ನಾನು ಈರುಳ್ಳಿ ಸ್ಟ್ಯಾಂಡ್ ಎಲ್ಲ ತೊಗೊಂಡಿದ್ದೆ, ಅದನ್ನು ಕೂಡ ವಾಶ್ ಮಾಡೋಣ. ತಟ್ಟೆ ಸ್ಟ್ಯಾಂಡ್ ಏನೇನಿತ್ತು ಸ್ವಲ್ಪ ಅದೆಲ್ಲ ವಾಶ್ ಮಾಡೋಣ, ಚೆನ್ನಾಗಿರುತ್ತೆ ಕುತ್ಕೊಂಡು. ನನಗೆ ಈ ಥರ ಕುತ್ಕೊಂಡೆಲ್ಲ ತೊಳೆಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಎಷ್ಟು ಪಾತ್ರೆ ಬೇಕಾದರೂ ತೊಗೊಂಡು ಬಂದು ಹಾಕಲಿ ಚೆನ್ನಾಗಿ ತೊಳಿತೀನಿ. ಈ ಸಿಂಕ್ ಹತ್ರ ನಿಂತ್ಕೊಂಡು ತೊಳಿಬೇಕು ಅಂದರೆ ನನಗೊಂಥರ ಹೀಟೆಡ್ ಆಗಿಬಿಟ್ಟಿದೆ, ನಡುವೆ ಬೇಜಾರಾಗಿಬಿಟ್ಟಿದೆ ಆ ಸಿಂಕಲ್ಲಿ ತೊಳೆದು. ಹಾಗಾಗಿ ನಾನಿವತ್ತು ಆಚೆ ಕಡೆ ಕುತ್ಕೊಂಡು ಆರಾಮಾಗಿ ಎಲ್ಲ ತೊಗೊಂಡು ಹೊರಟೋಗ್ಬಿಡೋಣ, ಟಬ್ಬಲ್ಲಿ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ವಾಶ್ ಮಾಡೋಣ ಅಂತ. ಈ ಥರ ನಂಗೆ ವಾಶ್ ಮಾಡುವಾಗ ಅಂದಂಗೆ ಒಂಥರ ಕಷ್ಟ ಅಂತಲೂ ಅನ್ಸಲ್ಲ, ಹಿಂಸೆ ಅಂತಲೂ ಅನ್ಸಲ್ಲ. ಆರಾಮಾಗಿ ವಾಶ್ ಮಾಡ್ತೀನಿ. ಪಾತ್ರೆ ತೊಳೆಯೋದಂದ್ರೆ ಇಷ್ಟನೇ ನನಗೆ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಯಾವತ್ತೂ ಕೂಡ ನಾನು ಈ ಥರ ತೊಳೆದಿದ್ದಲ್ವೇ ಅಲ್ಲ. ಈ ಮನೆಗೆ ಬಂದಾಗಿಂದ ಈ ಥರ ನಾನು ವಾಶ್ ಮಾಡಿದ್ದೆ ಅಲ್ಲ ಪಾತ್ರೆಗಳು, ಅದೇನೋ ಗೊತ್ತಿಲ್ಲ ಇವತ್ತು ಈ ಥರ ವಾಶ್ ಮಾಡೋಣ ಅಂತ ಮಾಡ್ತಾಯಿನಿ. ಇನ್ನೊಂದು ನಾನು ಈ ಥರ ಒಂದೇ ಸಲ ಕುತ್ಕೊಂಡು ಎಲ್ಲ ಪಾತ್ರೆಗಳು ತೊಳೆಯೋದೇ ಇಲ್ಲ. ಯಾಕೆಂದರೆ ಅವಾಗವಾಗ ನಾನು ವಾಶ್ ಮಾಡ್ಕೊತಾ ಇರ್ತೀನಿ, ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಡಬ್ಬಗಳಲ್ಲಿ ರೇಷನ್ ಎಲ್ಲ ಖಾಲಿ ಆದಾಗ ಅವಾಗವಾಗೆ ವಾಶ್ ಮಾಡ್ಕೊಂಡು ಅವಾಗವಾಗ ರೀಫಿಲ್ ಮಾಡ್ಕೊತಾ ಇದ್ದೆ. ಬಟ್ ಈ ಸಲ ನಾನು ಈ ನಡುವೆ ಕ್ಲೀನ್ ಮಾಡಲಿಲ್ಲ ಸರಿಯಾಗಿ, ಟೈಮು ಸಿಕ್ಕಲಿಲ್ಲ, ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ, ಅಲ್ಲಿ ಹೋಗಿ ಬಂದಿದ್ದೆ ಆಯ್ತಲ್ವಾ. ಹಾಗಾಗಿ ನನಗೆ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಒಂದೇ ಸಲ ಎಲ್ಲ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಬಟ್ ಇದು ವಾಶ್ ಮಾಡ್ಕೊಳೋಕ್ಕೇನೋ ಈಸಿ, ಬಟ್ ಕ್ಲೀನ್ ಮಾಡಿ ಒರೆಸಿ ಮತ್ತು ಈ ನೋಡಿ ಇಷ್ಟು ಡಬ್ಬಗಳು ನೋಡಿ ಎಲ್ಲ ವಾಶ್ ಮಾಡಿ ಚಾಪೆ ಮೇಲೆ ಹಾರಾಕಿದ್ದೀನಿ. ಎಲ್ಲ ಚೆನ್ನಾಗಿ ಒಣಗಿಬಿಟ್ಟಿತ್ತು. ಎಷ್ಟು ಬೇಗ ಒಣಗಿತ್ತು ಅಂದರೆ ನಾನು ತೊಳೆದು ಮತ್ತೆ ಎಲ್ಲ ಎತ್ತಿ ಒಳಗೋಗಿ ಆಚೆ ಬರೋ ಅಷ್ಟರಲ್ಲಿ ಎಲ್ಲ ನೀಟಾಗಿ ಒಣಗಿಬಿಟ್ಟಿತ್ತು. ಎಲ್ಲ ರೀಫಿಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಎತ್ಕೊಂಬಂದು ಟಬ್ಬಲ್ಲಿ ಇಟ್ಟಿದ್ದೆ. ಇಲ್ಲಿ ನಾನು ಇವಾಗ ಕ್ಲೀನ್ ಮಾಡ್ಕೊತೀನಿ ಎಲ್ಲನೂ ಕೂಡ ನೀಟಾಗಿ. ಒಟ್ನಲ್ಲಿ ಇದೆಲ್ಲ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ನನಗೆ ಈಸಿ ಅಂತಂದರೆ ಅವಾಗವಾಗ ಕ್ಲೀನ್ ಮಾಡ್ಕೊತೀನಲ್ವ, ಆ ಮೆಥಡೇ ನನಗೆ ತುಂಬಾ ಈಸಿ ಆಗುತ್ತೆ. ಇದು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ, ಮತ್ತು ಮಕ್ಕಳಿರೋ ಕಾರಣ ನನಗೆ ಅಷ್ಟೊಂದು ಟೈಮ್ ಸಾಲಲ್ಲ ಬೇಗ ಮಾಡ್ಕೊಳೋದಕ್ಕೆ. ಸ್ವಲ್ಪ ಜಾಸ್ತಿ ಟೈಮ್ ಬೇಕೇ ಬೇಕಾಗುತ್ತೆ. ಅವ್ರನ್ನೂ ಹ್ಯಾಂಡಲ್ ಮಾಡಬೇಕು, ನಾನು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ. ನೀವು ಆಚೆ ನೋಡ್ತಾ ಇರ್ಬೋದು ನಾನು ವಾಶ್ ಮಾಡುವಾಗ ನನ್ನ ಮಕ್ಕಳು ಎಷ್ಟು ತೀಟೆ ಮಾಡ್ತಾಯಿದ್ರು ಅಂತ. ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಿದ್ರು. ನಾನು ವಾಶ್ ಮಾಡ್ದಂಗೆ ಎತ್ಕೊಂಡೋಗೆಲ್ಲ ಹಾರಾಕ್ತಾ ಇದ್ದ. ಅವನೊಂಥರ ಆಟ, ಅದನ್ನು ಕೂಡ ನಾನು ಏನೇ ಮಾಡಿದ್ರು ಒಂಥರ ಆಟ ಥರ ಮಾಡ್ಕೊತಾರೆ ಅವರನ್ನು. ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಬೇಗನೆ ವಾಶ್ ಮಾಡ್ಕೊಂಬಿಟ್ಟೆ, ಬೇಗನೆ ಮುಗೀತು. ಬಟ್ ಇದು ಎಲ್ಲ ಎತ್ತಿಕ್ಕಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ರೀಫಿಲ್ ಮಾಡಿಕೊಂಡು ಎಲ್ಲ ಎತ್ತಿಕ್ಕೋ ಅಷ್ಟರಲ್ಲೇ ತುಂಬ ಹೊತ್ತು ಟೈಮ್ ಹಿಡೀತು. ಇಲ್ಲಿ ನಾನು ಫ್ರಿಜ್ ಪಕ್ಕ ಇಲ್ಲ ಹತ್ರ ಒಂದು ಟೀಪ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡ್ನ ಇಲ್ಲಿ. ಮತ್ತು ಹಾಗೆ ತಟ್ಟೆ ಸ್ಟ್ಯಾಂಡು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಕ್ಯಾಬಿನೆಟ್ಸಲ್ಲೆಲ್ಲ ತಟ್ಟೆ ಪ್ಲೇಟ್ಸ್ ಎಲ್ಲ ಇಡ್ಸಲ್ಲ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇತ್ತು. ಇಲ್ಲೊಂದು ಚೇರ್ ಇಟ್ಬಿಟ್ಟು ಅಲ್ಲಿ ನಾನು ಹಣ್ಣುಗಳೇನಾದರೂ ಇಡ್ತೀನಿ, ಯಾವ ಹಣ್ಣಿದ್ರೆ ಆ ಹಣ್ಣು. ಮತ್ತು ಟೀಪಾಯಿ ಕೆಳಗಡೆ ಮೊಟ್ಟೆ ಇಡೋದಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಡೋಕೆ ಹೋಗಲ್ಲ ಮೊಟ್ಟೆ. ಮತ್ತು ಸ್ವಲ್ಪ ಆಲೂಗಡ್ಡೆ ಇನ್ನೇನಾದರೂ ಇದ್ದರೆ ಹಣ್ಣಾಗೋವಂಥದ್ದು, ಈ ಪಪ್ಪಾಯ ಆ ಥರದ್ದೆಲ್ಲ ತಂದಾಗ ಅಲ್ಲೇ ಇಟ್ಟಿರ್ತೀನಿ. ಒಟ್ಟಿನಲ್ಲಿ ಏನೋ ಒಂಥರ ಅಲ್ಲಿ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ನಾನು ಅಲ್ಲೊಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ತೊಗೊಂಡು ಬಂದೆ. ಎಲ್ಲ ಇವಾಗ ರೀಫಿಲ್ ಮಾಡ್ತಾಯಿನಿ. ಈ ರೇಷನ್ ಎಲ್ಲ ರೀಫಿಲ್ ಮಾಡೋ ಅಷ್ಟರಲ್ಲಿ ತುಂಬಾ ಹೊತ್ತು ಹಿಡಿಯುತ್ತೆ. ನನಗೆ ಇಷ್ಟ ಇರುತ್ತೆ ರೀಫಿಲ್ ಮಾಡೋದು, ಬಟ್ ಟೈಮು ಎಷ್ಟೊತ್ತು ಹಿಡಿತು ಅಂದರೆ ಅಷ್ಟೊತ್ತು ಹಿಡಿತು. ನನ್ನ ಮಗನೂ ಇದ್ದ ನೋಡಿ, ಅವ್ನು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ಬಂದು ನಾನು ಮಾಡ್ತೀನಿ ಅಂತ ಬರ್ತಾನೆ. ಮಕ್ಕಳಿಗೆಲ್ಲ ಕೊಡೋಕ್ಕಾಗುತ್ತಾ, ಈ ಗ್ಲಾಸ್ ಐಟಮ್ಸ್ ಎಲ್ಲ ಭಯ ಆಗುತ್ತೆ, ಎಲ್ಲಿ ಹೊಡೆದಾಕ್ಬಿಡ್ತಾರೆ ಅಂತ. ಫೈನಲಿ ಎಲ್ಲನೂ ಕೂಡ ರೀಫಿಲ್ ಮಾಡಿದೆ. ಇನ್ನು ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ ಕೂಡ ಮತ್ತು ಜರಡಿ ಎಲ್ಲ ಮಾಡಿಟ್ಟು ಅದನ್ನು ಫಿಲ್ ಮಾಡಿಕೊಂಡು ಮತ್ತೆ ಎತ್ತಿಕ್ಕಿದ್ದು. ಕೆಲವೊಂದು ಬಾಕ್ಸು ರೀಸೆಂಟಾಗಿ ವಾಶ್ ಮಾಡಿದೆ, ಈ ತುಪ್ಪದ ಬಾಕ್ಸು ಅದೆಲ್ಲನೂ ಜಸ್ಟ್ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಸ್ಟೀಲ್ ಬಾಕ್ಸು ಮತ್ತು ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿದೆ, ಯಾವುದೋ 2 ಬಾಕ್ಸ್ ಮಾತ್ರ. ಬಟ್ ಈ ಗ್ಲಾಸ್ ಜಾರ್ಸ್ ಏನಿತ್ತಲ್ವ ಅದು ಖಾಲಿಯಾಗಿರೋ ಮಾತ್ರನೇ ವಾಶ್ ಮಾಡ್ಕೊಂಡಿದ್ದು. ಒಂದು ಚೂರು ಇರೋವಂಥವು ಮಾತ್ರ ಪಕ್ಕಕ್ಕೆ ಎತ್ತಿಕ್ಬಿಟ್ಟು ವಾಶ್ ಮಾಡಿ ಎತ್ತಿಕ್ತೆ. ಒಂದು ಸಾಂಬಾರು ಪುಡಿ ಮತ್ತು ಒಂದು ಧನಿಯಾ ಪುಡಿ ಇತ್ತು, ಅದು ಮಾತ್ರ ವಾಶ್ ಮಾಡಿಲ್ಲ, ಬರೀ ಒರೆಸಿಕ್ಕಿದ್ದೀನಿ. ಯಾಕೆಂದರೆ ಮತ್ತೆ ಅದು ತೆಗೆದು ಮತ್ತೆ ರಿಫಿಲ್ ಮಾಡೋದು ಸ್ವಲ್ಪ ಇದೆ ಅಂತ ಅಂದ್ಬಿಟ್ಟು ಅದು ಖಾಲಿ ಆದಮೇಲೆ ವಾಶ್ ಮಾಡ್ಕೊಂಡು ರಿಫಿಲ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅವೆರಡು ಬಿಟ್ಟು ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನಾನು ನೀಟಾಗಿ ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಫೈನಲಿ ಆ ಜಾಗ ಏನಿದೆ ನೀಟಾಗಿ ಕ್ಲೀನಾಗಿ ರಿಫಿಲ್ ಆಯಿತು. ನೆಕ್ಸ್ಟು ಈ ಸ್ಟ್ಯಾಂಡು ಕೂಡ ಅಷ್ಟೇ, ಸಕ್ಕರೆ ಡಬ್ಬದ್ದು, ಬೆಲ್ಲದ ಡಬ್ಬದ್ದು ಮತ್ತು ಕಾಫಿ ಪುಡಿದು ಆಯಿಲ್ ಇದೇನಿದೆ ಅದೆಲ್ಲನೂ ಕೂಡ ವಾಶ್ ಮಾಡಿ ಇಟ್ಟಿದ್ದೆ ರೀಸೆಂಟಾಗಿ, ಇನ್ನೊಂದು ವೀಕ್ ಆಗಿತ್ತು ಅಷ್ಟೇ. ಬಟ್ ಮೇಲೆ ಸ್ಟ್ಯಾಂಡ್ದು ಉಪ್ಪು ಏನು ಇಕ್ತೀನಲ್ವ, ಕಲ್ಲು ಉಪ್ಪು, ಪುಡಿ ಉಪ್ಪು, ಅದೆಲ್ಲ ತುಪ್ಪದ್ದು ಇದು ಎಲ್ಲ ಏನೂ ಇಕ್ಕಿರಲಿಲ್ಲ, ವಾಶ್ ಮಾಡಿರಲಿಲ್ಲ. ಅದನ್ನು ಮಾತ್ರ ಮೇಲೆ ಕೆಳಗಡೆ ಸ್ಟೆಪ್ ಫುಲ್ ಕ್ಲೀನ್ ಮಾಡಿದ್ದೆ, ಮೇಲೆ ಸ್ಟೆಪ್ ಮಾಡಿರಲಿಲ್ಲ. ಅದನ್ನು ಇವಾಗ ಕ್ಲೀನ್ ಮಾಡಿಕೊಂಡು ರಿಫಿಲ್ ಮಾಡ್ಕೊತಾ ಇದ್ದೀನಿ. ಈ ಎಣ್ಣೆ ಬಾಟ್ಲು, ತುಪ್ಪದ್ದು ಬಾಟ್ಲೇ ಬೇಗ ಗಲೀಜಾಗೋದಲ್ವ, ಆವಾಗ ವಾಶ್ ಮಾಡ್ಕೊತಾ ಇರಬೇಕು. ಹಾಗೆ ಆಯಿಲ್ದು ಕೂಡ ಇವಾಗ ರಿಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಜಾಗನೂ ಕೂಡ ಕ್ಲೀನ್ ಆಯಿತು. ಹಬ್ಬಕ್ಕೆ ಕ್ಲೀನಿಂಗು ಅಂತಲ್ಲ, ನಾನು ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡ್ಕೊಳೋಗಲ್ಲ. ಎವ್ರಿ ಟೈಮ್ ಈ ಥರ ನನ್ನ ಕ್ಲೀನಿಂಗ್ ರೊಟೀನ್ ಇದ್ದೇ ಇರುತ್ತೆ.
ಅಯ್ಯೋ ಈ ಹಬ್ಬ ಬಂತು ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ, ನೆಪ ಅಷ್ಟೇ ಹಬ್ಬ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ನೀಟಾಗಿರ್ಬೇಕು ಮನೆ ಅಂತ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ಬಟ್ ಯಾವಾಗಲೂ ಎವ್ರಿ ಟೈಮು ಅಂದರೆ ಯಾವಾಗ್ಲೂ ಕೂಡ ಈ ರೀತಿ ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ವರ್ಷಕ್ಕೆ ಒಂದೇ ಸಲಿನ ಕ್ಲೀನ್ ಮಾಡೋದು ಮನೇನ ಹೇಳಿ ಇಲ್ವಲ್ಲ. ಹಾಗೆ ರೀತಿಯಾಗಿ ಕ್ಲೀನ್ ಮಾಡಿಕೊಂಡೆ. ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಪೋರ್ಷನ್ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.